ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಕೆಲವರು ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲದ ಕೂಪದಿಂದ ಹೊರಬರಲಾಗುವುದಿಲ್ಲ. ಒಂದಲ್ಲ ಒಂದು ಕಾರಣದಿಂದ ಸಾಲಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ. ಈ ಸಮಸ್ಯೆಯನ್ನು ನೀವು ಎದುರಿಸುತ್ತಿದ್ದರೆ ಈ ಅಂಶಗಳತ್ತ ತಪ್ಪದೇ ಗಮನ ಹರಿಸಿ. ಮನೆ ಕಟ್ಟುವುದಿರಲಿ, ಗೃಹ ಪ್ರವೇಶ ಮಾಡುವುದಿರಲಿ, ಆಸ್ತಿ ಖರೀದಿಸುವುದಿರಲಿ, ಎಲ್ಲದರಲ್ಲೂ ವಾಸ್ತುಶಾಸ್ತ್ರವನ್ನು ಗಮನದಲ್ಲಿಟ್ಟುಕೊಂಡು ವಾಸ್ತು ಪ್ರಕಾರ ಕೆಲಸ ಮಾಡುತ್ತೇವೆ. ಇದು ನಮ್ಮ ಜೀವನದಲ್ಲಿ ವಾಸ್ತುಶಾಸ್ತ್ರದ ಮಹತ್ವವನ್ನು ತೋರಿಸುತ್ತದೆ. ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಕಾರಣದಿಂದ ಒಬ್ಬ ವ್ಯಕ್ತಿಯು ಸಾಲವನ್ನು ತೆಗೆದುಕೊಳ್ಳುವ ಸಂದರ್ಭ ಬರುತ್ತದೆ. ಈ ಸಾಲದ ಬಡ್ಡಿಯನ್ನು ಪಾವತಿಸುವುದರಲ್ಲೇ ಇಡೀ ಜೀವನವು ಕಳೆಯುತ್ತದೆ. ಆದರೂ ಸಾಲದ ಹೊರೆಯಿಂದ ಮುಕ್ತಿ ಸಿಗಲಿಲ್ಲ. ಇಂತಹ ಸಂದರ್ಭದಲ್ಲಿ ವಾಸ್ತುವಿನ ಸಹಾಯವನ್ನು ನೀವು ಪಡೆಯಬಹುದು. ವಾಸ್ತುಶಾಸ್ತ್ರದಲ್ಲಿ ಜೀವನವನ್ನು ಬದಲಾಯಿಸಬಲ್ಲ ಕೆಲವೊಂದು ನಿಯಮಗಳನ್ನು ವಿವರಿಸಲಾಗಿದೆ. ಅವೇನು ಎನ್ನುವ ಮಾಹಿತಿಯನ್ನು ಹೇಳಲಾಗಿದೆ. ರಾತ್ರಿಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಡಬೇಡಿ. ನಾವು ಎಷ್ಟು ಆಧುನಿಕತೆಯ ಕಡೆಗೆ ಕಾಲಿಟ್ಟರೂ ಇಂದಿಗೂ ಬಹುತೇಕ ಮನೆಗಳಲ್ಲಿ ರಾತ್ರಿ ಊಟದ ಟೇಬಲ್ ಮೇಲೆ ಬಳಸಿದ ಪ್ಲೇಟ್ ಪಾತ್ರೆಗಳನ್ನು ಹಾಗೆಯೇ ಬಿಡುತ್ತಾರೆ. ವಾಸ್ತು ಪ್ರಕಾರ ರಾತ್ರಿಯಲ್ಲಿ ಕೊಳಕಾದ ಅನಗತ್ಯ ಪಾತ್ರೆಗಳನ್ನು ಹಾಗೆಯೇ ಇಡುವುದರಿಂದ ಸಾಲ ಹೆಚ್ಚಾಗುತ್ತಲೇ ಹೋಗುತ್ತದೆ. ಅದಕ್ಕಾಗಿಯೇ ವಾಸ್ತು ನಿಯಮಗಳನ್ನು ಅನುಸರಿಸಿ ಮತ್ತು ರಾತ್ರಿಯಲ್ಲಿ ಬಳಸಿದ ಪಾತ್ರೆಗಳನ್ನು ಹಾಗೆಯೇ ಸಿಂಕ್ನಲ್ಲಿ ಬಿಡಬೇಡಿ. ಈ ದಿಕ್ಕಿನಲ್ಲಿ ಡಸ್ಟ್ಬಿನ್ ಇಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕಸದ ಬುಟ್ಟಿ ಇಡಬಾರದು. ಇದು ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಡಸ್ಟ್ಬಿನ್ ಇಡಬೇಡಿ, ಏಕೆಂದರೆ ಇದರಿಂದ ಹಣ ಉಳಿತಾಯ ಮಾಡುವಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದಲೇ ಮನೆಯ ನೈಋತ್ಯ ದಿಕ್ಕು ಕಸದ ಬುಟ್ಟಿ ಇಡಲು ಸೂಕ್ತ ಎನ್ನಲಾಗುತ್ತದೆ. ಹಾಸಿಗೆಯಲ್ಲಿ ಆಹಾರವನ್ನು ಸೇವಿಸಬೇಡಿ. ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ಸ್ಥಳವನ್ನು ಅದರ ನಡವಳಿಕೆಗೆ ಅನುಗುಣವಾಗಿ ಮಾಡಲಾಗಿದೆ. ಮಲಗಲು ಹಾಸಿಗೆ, ಊಟಕ್ಕೆ ಡೈನಿಂಗ್ ಟೇಬಲ್ ಮತ್ತು ಸ್ನಾನಕ್ಕೆ ಸ್ನಾನಗೃಹ ಇತ್ಯಾದಿ. ಆದರೆ ಅನೇಕ ಜನರು ಇದಕ್ಕೆ ವಿರುದ್ಧವಾಗಿ ಮಾಡುತ್ತಾರೆ. ಅನೇಕ ಜನರು ಹಾಸಿಗೆಯಲ್ಲಿ ಆಹಾರವನ್ನು ತಿನ್ನುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಹಾಸಿಗೆಯ ಮೇಲೆ ಊಟ ಮಾಡುವುದರಿಂದ ತಾಯಿ ಅನ್ನಪೂರ್ಣದೇವಿ ಅವಮಾನ ಮಾಡಿದಂದ್ರೆ ಇದರಿಂದ ಆ ಮನೆಯಲ್ಲಿ ವಾಸ್ತು ದೋಷಗಳು ಉದ್ಭವಿಸಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಹಾಸಿಗೆಯಲ್ಲಿ ಆಹಾರವನ್ನು ಸೇವಿಸಬೇಡಿ. ಈ ಸಲಹೆಯನ್ನು ಜ್ಯೋತಿಷ್ಯದಲ್ಲಿಯೂ ನೀಡಲಾಗಿದೆ. ಸ್ನಾನಗೃಹದಲ್ಲಿ ಖಾಲಿ ಬಕೆಟ್ ಇಡಬೇಡಿ. ಬಾತ್ರೂಂನಲ್ಲಿ ಖಾಲಿ ಬಕೆಟ್ಗಳನ್ನು ಇಡಬೇಡಬಾರದು. ವಾಸ್ತು ಪ್ರಕಾರ ಸ್ನಾನಗೃಹದಲ್ಲಿ ಖಾಲಿ ಬಕೆಟ್ ಇಡುವುದು ಶುಭವಲ್ಲ. ಇದು ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಉತ್ತೇಜಿಸುತ್ತದೆ ಮತ್ತು ವ್ಯಕ್ತಿಯು ಸಾಲದ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಇದಲ್ಲದೆ ಸ್ನಾನಗೃಹದಲ್ಲಿ ಕಪ್ಪು ಬಕೆಟ್ ಇಡುವುದನ್ನು ಸಹ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಮನೆ ಅಥವಾ ಕೆಲಸದ ಸ್ಥಳದ ಗೋಡೆಯು ಡಾರ್ಕ್ ಬಣ್ಣದಿಂದ ಕೂಡಿರಬಾರದು. ಮನೆ ಮತ್ತು ಕೆಲಸದ ಸ್ಥಳವು ವ್ಯಕ್ತಿಯ ಜೀವನದ ಪ್ರಮುಖ ಭಾಗಗಳಾಗಿವೆ. ಹಾಗಾಗಿ ಮನೆ ಮತ್ತು ಕೆಲಸದ ಸ್ಥಳದ ಗೋಡೆಗೆ ಪೇಂಟಿಂಗ್ ಮಾಡುವಾಗ ಡಾರ್ಕ್ ಬಣ್ಣಗಳನ್ನು ಬಳಸಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ವಾಸ್ತು ಪ್ರಕಾರ ಇದು ನಿಮ್ಮ ಮನೆ ಅಥವಾ ಕೆಲಸದ ಕಡೆಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದು ನಿಮ್ಮನ್ನು ಅಕಾಲಿಕ ಗಂಭೀರ ದೀರ್ಘಕಾಲದ ಅನಾರೋಗ್ಯಕ್ಕೆ ಒಳಪಡಿಸಬಹುದು. ತಿಜೋರಿ ಯಾವ ಕಡೆಗೆ ಮುಖ ಮಾಡಬೇಕು? ವಾಸ್ತುಶಾಸ್ತ್ರದ ಪ್ರಕಾರ ತಿಜೋರಿ ಅಥವಾ ಹಣ ಇಡುವ ಸ್ಥಳ ಯಾವಾಗಲೂ ಉತ್ತರಕ್ಕೆ ಮುಖ ಮಾಡಬೇಕು. ಈ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಸಾಲವನ್ನು ತೆಗೆದುಕೊಳ್ಳುವ ಸಮಸ್ಯೆ ಎಂದಿಗೂ ಉದ್ಭವಿಸುವುದಿಲ್ಲ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯಿರುತ್ತದೆ. ಬಾತ್ರೂಮ್ ಈ ದಿಕ್ಕಿನಲ್ಲಿರಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಕಟ್ಟುವಾಗ ನೈಋತ್ಯ ದಿಕ್ಕಿನಲ್ಲಿ ಸ್ನಾನಗೃಹವನ್ನು ಕಟ್ಟಬಾರದು. ನಿಮ್ಮ ಮನೆಯ ಸ್ನಾನಗೃಹವು ನೈಋತ್ಯ ದಿಕ್ಕಿನಲ್ಲಿದ್ದರೆ ನಿಮ್ಮ ಸ್ನಾನಗೃಹದ ದಿಕ್ಕನ್ನು ಬದಲಾಯಿಸುವ ಕೆಲಸವನ್ನು ಇಂದೇ ಪ್ರಾರಂಭಿಸಿ. ಏಕೆಂದರೆ ಈ ದಿಕ್ಕಿನಲ್ಲಿ ಸ್ನಾನಗೃಹವನ್ನು ಹೊಂದಿದ್ದರೆ ಸಾಲದ ಹೊರೆಯನ್ನು ನೀವು ಎದುರಿಸಬಹುದು. ಲಕ್ಷ್ಮಿ ಮತ್ತು ಕುಬೇರನ ವಿಗ್ರಹವನ್ನು ಸ್ಥಾಪಿಸಿ. ನಿಮ್ಮ ಮನೆಯ ವಾಸ್ತು ದೋಷವನ್ನು ನಿವಾರಿಸಲು ಮತ್ತು ಸಾಲವನ್ನು ತೊಡೆದುಹಾಕಲು ನೀವು ಬಯಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮತ್ತು ಕುಬೇರನ ವಿಗ್ರಹವನ್ನು ಸ್ಥಾಪಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಮತ್ತು ಕುಬೇರನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಧನಲಾಭವನ್ನು ಗಳಿಸುತ್ತೀರಿ. ಸಂಜೆ ಈ ವಸ್ತುಗಳನ್ನು ದಾನ ಮಾಡಬೇಡಿ. ಹಿಂದೂ ಧರ್ಮ, ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ದಾನದ ಸಂಪ್ರದಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಆದರೆ ಸೂರ್ಯಾಸ್ತದ ನಂತರ ದಾನ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಸಂಜೆಯ ಮೇಲೆ ದಾನ ಮಾಡಬಾರದ ವಸ್ತುಗಳೆಂದರೆ ಸಾಯಂಕಾಲ ಯಾರಿಗೂ ಹಣ ಕೊಡಬಾರದು ಅಥವಾ ಸಾಲ ಮಾಡಬಾರದು. ಏಕೆಂದರೆ ಸಂಜೆಯ ಸಮಯ ಲಕ್ಷ್ಮಿ ಮನೆಗೆ ಬರುವ ಸಮಯ. ಸೂರ್ಯಾಸ್ತದ ನಂತರ ಯಾರಿಗಾದರೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ದಾನ ಮಾಡುವುದು ವಾಸ್ತುಶಾಸ್ತ್ರದಲ್ಲಿ ಅಶುಭವೆಂದು ಪರಿಗಣಿಸಲಾಗಿದೆ.
ಇದರಿಂದಾಗಿ ನಿಮ್ಮ ಜೀವನದುದ್ದಕ್ಕೂ ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ. ಸೂರ್ಯಾಸ್ತದ ನಂತರ ಹಾಲು ಮತ್ತು ಮೊಸರನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದು ವ್ಯಕ್ತಿಯ ಜಾತಕದಲ್ಲಿ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಮನೆಯನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು, ಆದರೆ ರಾತ್ರಿಯಲ್ಲಿ ಗುಡಿಸುವುದು ಪ್ರತಿಕೂಲ ಫಲಿತಾಂಶಗಳನ್ನು ತರುತ್ತದೆ. ಸಂಜೆ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ಗುಡಿಸುವ ಜೊತೆಗೆ ನಿಮ್ಮ ಅದೃಷ್ಟವನ್ನು ಹೊರಹಾಕುತ್ತೀರಿ. ಅದಕ್ಕಾಗಿಯೇ ರಾತ್ರಿಯಲ್ಲಿ ಗುಡಿಸಬೇಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.